ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೆ ಸಪೋರ್ಟ್ ಮಾಡಿ ಗೈಸ್. ಇವತ್ತು ನಾವು ಬೆಳಗ್ಗೆ ರೆಡಿ ಆಗಿಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಮುಂದೆ ವಿಡಿಯೋದಲ್ಲಿ ನೋಡಿ, ಕೊನೆವರೆಗೂ ನಿಮಗೆ ಗೊತ್ತಾಗುತ್ತೆ. ನಾವು ನಮ್ಮ ತಂಗಿ ಬಂದಿದ್ದ ಕಾರಣ ನಮ್ಮ ತಂಗಿ ಮಗ ನಾನು ರೆಡಿ ಆಗಿಬಿಟ್ಟು ಎಲ್ಲರೂ ಇವತ್ತು ಗುರುವಾರ ಇದ್ದಿದ್ದ ಕಾರಣ ನಾವು ಗುರುದ್ಗಡ್ಡಿಲಿರೋ ಸಾಯಿಬಾಬಾ ಟೆಂಪಲ್ಗೆ ಹೋಗಿದ್ವಿ. ಅವಳು ಬಂದಿದ್ದರಿಂದ ಚೆಕಪ್ ಇತ್ತು, ಅವಳದು ಹಾಸ್ಪಿಟಲ್ಗೆ ಹೋಗೋದು, ಹಾಗಾಗಿ ಬಂದಿದ್ಲು. ನೋಡಿ, ಒಳಗಡೆ ದೇವಸ್ಥಾನ ತೋರಿಸ್ತಿದ್ದೀನಿ, ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಇದು. ನೀವು ವಿಸಿಟ್ ಮಾಡಿಲ್ಲ ಅಂದರೆ ಒನ್ ಟೈಮ್ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ ಪ್ಲೇಸು. ನಾವು ನನ್ನ ಹಸ್ಬೆಂಡು, ನನ್ನ ತಂಗಿ, ಆಮೇಲೆ ನನ್ನ ತಂಗಿ ಮಗ, ನಾನು ಎಲ್ಲರೂ ದೇವಸ್ಥಾನಕ್ಕೆ ಹೋದ್ವಿ. ಇವತ್ತೇನೋ ಅಷ್ಟಾಗಿ ರಶ್ ಇರಲಿಲ್ಲ, ತುಂಬ ಶಾಂತವಾಗೇ ಇತ್ತು. ನಾವು ನಿಧಾನವಾಗಿಯೇ ಪೂಜೆ ಎಲ್ಲ ಮಾಡ್ಕೊಂಡು ಬಂದ್ವಿ. ನಾನು ದೇವರ ಪಾದಕ್ಕೆ ಹೂವನ್ನು ಸಮರ್ಪಣೆ ಮಾಡಿಬಿಟ್ಟು ನಮ್ಮ ಪ್ರಾರ್ಥನೆನ ಕೇಳಿಕೊಂಡು ಬಂದೆ. ಮುಂದೆ ವಿಘ್ನೇಶ್ವರನಿಗೆ ನಮ್ಮಲ್ಲಿರೋ ವಿಘ್ನಗಳನ್ನೆಲ್ಲ ದೂರ ಮಾಡು ತಂದೆ ಅಂತ ಹೇಳಿದ್ವಿ. ತಾಯಿ ಮಗ ಕಾಯಿನ ತೆಗಿತಾಯಿದ್ರು, ಅಂದರೆ ನಮ್ಮ ಮನಸ್ಸಲ್ಲಿರೋದು ಏನಾದರೂ ಅಂದ್ಕೊಂಡ್ಬಿಟ್ಟು ಕಾಯಿನ ತೆಗೆದ್ರೆ ಅದು ಅಲ್ಲಿ ತೋರಿಸುತ್ತೆ ಅಂತ. ನೋಡಿ, ಇವಳು ತೆಗೆದಿದ್ದು 728 ಬಂದಿತ್ತು. 27 ನಕ್ಷತ್ರಗಳು ಮಾನವ ಜನ್ಮದ ಅಂತೇನೋ ಬಂದಿತ್ತು. ಇದು ನಾನು 208, ಅದು ನಾನು ತೆಗೆದಿದ್ದು ಕಾಯಿನ, ಅದು ಮಿಸ್ ಆಗೋಗಿತ್ತು, ಹಂಗಾಗಿ ಅದು ತೋರ್ಸೋಕ್ಕಾಗಲಿಲ್ಲ. ಮುಂದೆ ಅವಳು ಪ್ರಸಾದ ತಗೊಂಡು ಬಂದು ನಾನು ನಮ್ಮ ಹಸ್ಬೆಂಡು ಹೊರಗಡೆ ಕೂತಿದ್ವಿ. ನಮ್ಮ ಹತ್ರ ಜಾಯಿನ್ ಆದ್ಲು. ಎಲ್ಲರೂ ಒಂದೇ ಪ್ರಸಾದದಲ್ಲಿ ಎಲ್ಲರೂ ಹಂಚ್ಕೊಂಡು ತಿಂದ್ವಿ. ನೆಕ್ಸ್ಟು ಅಲ್ಲಿಂದ ನನ್ನ ಮಗನಿಗೆ ಇಡ್ಲಿ ಬೇಕು ಅಂತ ಕೇಳ್ದ. ಹೊರಗಡೆ ಬಂದುಬಿಟ್ಟು ಇಡ್ಲಿ ಸಾಂಬಾರು ಕಟ್ಸೋಣ ಅಂತ ಬಂದ್ವಿ. ಅವರು ಫೋನ್ಪೇ ವರ್ಕ್ ಆಗಲ್ಲ, ಕ್ಯಾಶ್ ಕೊಡಿ ಅಂತ ಹೇಳಿದ್ರು. ಅವ್ರು ನಮ್ಮ ಹಸ್ಬೆಂಡ್ಗೆ ಪರಿಚಯ ಇದ್ದಿದ್ದ ಕಾರಣ ತುಂಬ ದಿನಗಳಾಯಿತು ಸಿಕ್ಕಿರಲಿಲ್ಲ ಅಂತ ಒಂದು ಸ್ವಲ್ಪ ತಮಾಷೆ ಮಾತನ್ನು ಹಾಗೆ ಆಡ್ತಾಯಿದ್ರು. ಇದು ಅವ್ರ ಫ್ರೆಂಡಿಗೆ ಸಿಕ್ಕಿದ್ರು, ಹಂಗಾಗಿ ಅವರು ಸ್ವಲ್ಪ ಲೇಟ್ ಆಯಿತು ಹೋಗೋದು. ನೀವೇ ಹೋಗಿ ಶಾಪನ್ನು ಓಪನ್ ಮಾಡಿರಿ ಅಂತ ಹೇಳಿದ್ರು. ನಾನು ನನ್ನ ಮಗನೂ ಇದು ನೋಡಿ, ಇವತ್ತು ಶಾಪ್ ಓಪನ್ ನಾವೇ ಮಾಡಿದ್ವಿ. ಇಬ್ಬರೂ ಸೇರಿ ತೆಗೆಯೋಣ ಮಮ್ಮಿ ಅಂತ ಹೇಳಿದ್ನ, ಹಂಗಾಗಿ ಇಬ್ಬರೂ ಸೇರಿ ಕೀನ ಓಪನ್ ಮಾಡಿಬಿಟ್ಟು ಸಟ್ರಸ್ ಎತ್ತಿದ್ವಿ. ಅಂತೂ ಎತ್ಬಿಟ್ಟು ಒಳಗಡೆ ಇದು ನೋಡಿದ್ದು ನಮ್ಮ ಶಾಪು. ಅಷ್ಟರೊಳಗೆ ನಮ್ಮ ಹಸ್ಬೆಂಡು ಮತ್ತೆ ಬಂದುಬಿಟ್ಟು ಎಲ್ಲ ಶಾಪನ್ನು ಕ್ಲೀನೆಲ್ಲ ಮಾಡ್ಕೊಂಡ್ಬಿಟ್ಟು ಪೂಜೆ ಮಾಡಿ ಮನೆಗೆ ಬಂದ್ವಿ 11:30 ಆನಂತರ ಮಧ್ಯಾಹ್ನ ಊಟಕ್ಕೆ ಸ್ನ್ಯಾಕ್ಸ್ ಸೈಡ್ ಸಿಗಬೇಕಂತ ಒಂದು ಸ್ವಲ್ಪ ಮಾವಿನಕಾಯಿ ಇತ್ತು, ಕ್ವಿಕ್ಕಾಗಿ ಮ್ಯಾಂಗೋ ಪಿಕಲ್ ಮಾಡ್ಕೊಳ್ಳೋಣ ಅಂತ ಇದನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ, ಉಪ್ಪು, ಎಣ್ಣೆನ ಹಾಕ್ಕೊಂಡ್ಬಿಟ್ಟು ರೆಡಿ ಮಾಡಿದ್ವಿ. ಇದು ಇವತ್ತು ನಮ್ಮ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.